This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ದಿ ಜಾಬ್. ಗೈಸ್, ಇವತ್ತಿನ ವಿಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಸ್ಯಾಲ್ರಿ ನೋಡಿದ್ರೆ 40,000 ಅಂದರೆ 40,000ವರೆಗೂ ಸಂಬಳ ಅನ್ನೋದು ಕೊಟ್ಟಿದ್ದಾರೆ. ವಾರದಲ್ಲಿ ಬರೀ 5 ದಿನ ಮಾತ್ರ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಇದು ಮಾರ್ನಿಂಗ್ ಶಿಫ್ಟ್ ಆಗಿರುತ್ತಂತೆ. ಫ್ರಮ್ ಮಾರ್ನಿಂಗ್ 9 o'clock ಸಂಜೆ 5 ಗಂಟೆವರೆಗೂ ಕೆಲಸ ಆಗಿರುತ್ತಂತೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಅಪ್ಲೈ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ಜಾಬ್ ನೀಡ್ಫುಲ್ ಇರುತ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅವರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ನನಗೆ ಕಮೆಂಟ್ ಹಾಕಿ ಲಿಂಕ್ ಅಂತ ನಾನು ನಿಮಗೆ ಪರ್ಸ್ನಲಾಗಿ ಲಿಂಕನ್ನು ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ ಗೈಸ್, ತಡ ಮಾಡಿದೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ಪೇಜ್ ಆಗಿರುತ್ತೆ ಸ್ನೇಹಿತರೆ. ರೋಲ್ ನೋಡಿದ್ರೆ ಡೇಟಾ QA ಅಸೋಸಿಯೇಟ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾ ಜನಕ್ಕೆ ಈ ಜಾಬ್ ಆಗಿರುತ್ತೆ. ರಿಮೋಟ್ ಅಂತ ಕೊಟ್ಟಿದ್ದಾರೆ. ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಲ್ಲಿ ರೈಟ್ ಸೈಡ್ ನೋಡಿದ್ರೆ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿ ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ. ಅಬೌಟ್ ಅಸ್ ಅಂತ ಇಲ್ಲಿ ಕಂಪ್ನಿ ಡೀಟೇಲ್ಸ್ ಫುಲ್ ಕೊಟ್ಟಿದ್ದಾರೆ. ಇಪಿಟ್ ಡೇಟಾ ಈಸ್ ಅ ಲೀಡಿಂಗ್ ಮಾರ್ಕೆಟ್ ರಿಸರ್ಚ್ ಆ್ಯಂಡ್ ಅನಾಲಿಟಿಕ್ಸ್ ಫ್ರಮ್ ಫಾರ್ ದ ಡಿಸ್ಟ್ರಪ್ಟಿವ್ ಕಂಪನಿ ಅಂತ ಕೊಟ್ಟಿದ್ದಾರೆ. ಕಂಪನಿ ಹೆಸರು ಬಂದುಬಿಟ್ಟು ಇಪಿಟ್ ಡೇಟಾ ಆಗಿರುತ್ತೆ ಸ್ನೇಹಿತರೆ. ಇದೊಂದು ದೊಡ್ಡ ಮಾರ್ಕೆಟ್ ರಿಸರ್ಚ್ ಮತ್ತು ಅನಾಲಿಟಿಕ್ಸ್ ಕಂಪನಿ ಆಗಿರುತ್ತೆ. ಇದು ಸಾಫ್ಟ್ವೇರ್, AI, ಕ್ಲೌಡ್, ಕಾಮರ್ಸ್, ರೈಟ್ ಶೇರಿಂಗ್ ಮತ್ತು ಪೇಮೆಂಟ್ಸ್ ಮುಂತಾದ ಡೇಟಾಸ್ನ ಕಲೆಕ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳುತ್ತಂತೆ. ಇಪಿಟ್ ಡೇಟಾ ಕಂಪ್ನಿ ಅಮೇರಿಕಾ ಮತ್ತು ಏಷ್ಯಾ ಮತ್ತು ನಮ್ಮ ಭಾರತದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಅಬೌಟ್ ದಿ ರೋಲ್ ನೋಡಿದರೆ our product offers insights of e-commerce companies and growing rapidly. We are seeking a data QA associate to join our team to India to manage large portion of the data cleaning, quality assurance processes for this ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ಈಗ ಲಾರ್ಜ್ ಪೋರ್ಷನ್ ಆಗಿರುವ ಡೇಟಾ ಎಲ್ಲ ಇರುತ್ತಂತೆ. ಅದನ್ನು ನೀವು ಕ್ಲೀನಾಗಿ ಅಕ್ಯುರೆನ್ಸಿಯಾಗಿ ಡೇಟಾ ಚೆಕ್ ಮಾಡೋದು, ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡೋದು, ಡೇಟಾನ ಅನಾಲಿಸಿಸ್ ಮಾಡೋದು, ಈ ರೀತಿ ಸಂಬಂಧಿತ ವರ್ಕ್ ಫ್ರಮ್ ಹೋಮ್ ಕೆಲಸ ಆಗಿರುತ್ತೆ ಇದು ಅಂತ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ದಿಸ್ ಈಸ್ ಎ ಫುಲ್ಲಿ ರಿಮೋಟ್ ರೋಲ್ ಬೇಸ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇದು ರಿಮೋಟ್ ವರ್ಕ್ ಆಗಿರುತ್ತಂತೆ. ವರ್ಕಿಂಗ್ ಅವರ್ಸ್ ನೋಡಿದ್ರೆ 8 AM to 5 PM ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಾರ್ನಿಂಗ್ ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೆಲಸ ಅನ್ನೋದು ಇರುತ್ತೆ ನಿಮಗೆ, ಮತ್ತು 1 hour ಅನ್ನೋದು ಬ್ರೇಕ್ ಅನ್ನೋದು ಸಿಗುತ್ತೆ. ಓಕೆ, ಇನ್ ಜನರಲ್ ವಿ ಎಕ್ಸ್ಪೆಕ್ಟ್ ಸಮ್ ಓವರ್ಲ್ಯಾಪ್ ವಿತ್ ಚೈನೀಸ್ ಆರ್ US ವರ್ಕ್ ಅವರ್ಸ್ ಅಂತ. ಕೆಲವೊಂದು ಸಲ ನಿಮಗೆ ವರ್ಕಿಂಗ್ ಅವರ್ಸ್ ಅನ್ನೋದು ವೇರಿ ಆಗ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಆ್ಯಸ್ ಅವರ್ ಡೇಟಾ QA ಅಸೋಸಿಯೇಟ್ ಯು ವಿಲ್ ಬಿ ಪರ್ಫಾರ್ಮಿಂಗ್ ದ ಡೇಟಾ ಎಕ್ಸ್ಟ್ರಾಕ್ಷನ್, ಲೇಬಲಿಂಗ್, ಈ ರೀತಿ ಆಗಲೇ ಹೇಳಿದ್ನಲ್ಲ ನಾನು, ಡೇಟಾ ಕ್ಲೀನಿಂಗು, ಡೇಟಾ ಲೇಬಲಿಂಗು, ಡೇಟಾದಲ್ಲಿರುವಂತಹ ಟ್ರೇಡ್ಗಳನ್ನು ಗಮನಿಸಿ ಅದನ್ನು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕರೆಕ್ಟಾಗಿ ನೀವು ಅಕ್ಯುರೇಟ್ ಮಾಡಬೇಕಾಗಿರುತ್ತೆ. ಡೇಟಾ ಬಗ್ಗೆನೇ ಆಗಿರುತ್ತೆ ಸ್ನೇಹಿತರೆ ಇದು ಅಷ್ಟೇ. ಇಂಗ್ಲೀಷ್ ಇಮೇಲ್ ಎಲ್ಲ ಇರುತ್ತಲ್ಲ, ಅದು ಇಂಗ್ಲೀಷ್ ಇಮೇಲ್ಗಳಿಂದ ಡೇಟಾ ತೆಗೆಯೋದು, ಲೇಬಲ್ ಮಾಡೋದು ಮತ್ತು ಕ್ಲೀನ್ ಮಾಡೋದು, ಇದೇ ರೀತಿ ಅವ್ರ ಡೇಟಾನ ನೀವು ಕ್ಲಿಯರಾಗಿ ನೀವು ಲೇಬಲ್ ಮಾಡಬೇಕಾಗಿರುತ್ತೆ. ಲೈಕ್ ತುಂಬ ಡೇಟಾ ಇರುತ್ತಲ್ಲ, ಅದನ್ನು ಫುಲ್ ನಿಮ್ಮದು ಡೇಟಾ ವರ್ಕ್ ಮಾತ್ರ ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ನಿಮಗೇನು ಗೊತ್ತಿಲ್ಲ ಅಂದರೆ ಫ್ರೆಷರ್ಸ್ ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಸೊ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಅವರೇ ಫ್ರೀ ಟ್ರೈನಿಂಗ್ ಕೊಟ್ಟು ನಂತರ ಜಾಬ್ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಓಕೆ, ಇಷ್ಟೇ ಆಗಿರುತ್ತೆ ಜಾಬ್ ಡೀಟೇಲ್ಸ್. ಫುಲ್ ಡೇಟಾ ಬಗ್ಗೆ ಮಾತ್ರ ಜಾಬ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮದು ಬ್ಯಾಚುಲರ್ ಡಿಗ್ರೀಸ್ ಆಗಿದ್ದರೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನಿಮ್ಮದು ಬ್ಯಾಚುಲರ್ ಡಿಗ್ರೀಸ್ ಏನಾದರೂ ಕಂಪ್ಯೂಟರ್ ಸೈನ್ಸು, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್ ಈ ಫೀಲ್ಡಲ್ಲಿ ಏನಾದರೂ ಆಗಿದ್ದರೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು 0 to 2 years ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ಬಟ್ 0 ಅಂತಿದೆ ಅಲ್ವಾ, ಸೊ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಏನಾದರೂ ನಿಮಗೆ ಡೇಟಾ ಟ್ಯಾಗಿಂಗಲ್ಲಿ, ಕ್ಲೀನಿಂಗ್, ಎಕ್ಸ್ಪೀರಿಯೆನ್ಸ್ ಇನ್ ಮ್ಯಾನೇಜಿಂಗ್ ಮಲ್ಟಿಪಲ್ ಪ್ರೋಸೆಸ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಟ್ಲೀಸ್ಟ್ ನಿಮಗೆ ಬೇಸಿಕ್ ಡೇಟಾ ಅನಾಲಿಸಿಸ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ಲೈಕ್ ಎಕ್ಸೆಲ್, SQL, ಪೈಥಾನ್ ಎಲ್ಲ ಇರುತ್ತಲ್ಲ, ಅವೆಲ್ಲ ಇದ್ದರೆ ಅಡ್ವಾಂಟೇಜ್ ಈಸ್ ಎ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದರೆ ಫೆಮಿಲಿಯರ್ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಏಬಲ್ ಟು ಡಿಸ್ಟಿಂಗ್ವಿಶ್ ದ ಕಂಪನೀಸ್ ಅಕೌಂಟಿಂಗ್ ಕ್ಯಾಟಗರೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕಂಪನೀಸ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಲ್ಲ ಕ್ಲಿಯರಾಗಿ ಓದಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಬೆನಿಫಿಟ್ಸ್ ಮತ್ತು ಪರ್ಕ್ಸ್ ಅನ್ನೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ.
ಆ ಕಂಪ್ನಿ ಕಡೆಯಿಂದ ಅವರು ನಮಗೆ ಪೇರೆಂಟಲ್ ಲೀವ್ ಅನ್ನೋದು ಕೊಡ್ತಾರಂತೆ, ಟೀಮ್ ಈವೆಂಟ್ಸ್ ಎಲ್ಲ ಇರುತ್ತಂತೆ ಅವಾಗವಾಗ. ನೆಕ್ಸ್ಟು ಸ್ಯಾಲ್ರಿ ಸಹ ಅಷ್ಟೇ ಕಾಂಪಿಟೇಟಿವ್ ಸ್ಯಾಲ್ರಿ ಅನ್ನೋದು ಇವರು ಪೇ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಯುವರ್ ಗ್ರೋತ್ ಟಿ ಪಿ ಡೇಟಾ ಈಸ್ ಡಿಟರ್ಮೈನ್ಡ್ ಬೈ ದ ಇಂಪ್ಯಾಕ್ಟ್ ದಟ್ ಯು ಆರ್ ಮೇಕಿಂಗ್ ಸೆಲ್ಫ್ ಇಂಪ್ರೂವ್ ಅಂತ ಎಲ್ಲ ಕೊಟ್ಟಿದ್ದಾರೆ. ನೀವು ಹೇಗೆ ವರ್ಕ್ ಹೆಂಗೆ ಮಾಡ್ತೀರೋ ಹಂಗೆ ನಿಮ್ಮ ಇಂಪ್ರೂವ್ಮೆಂಟ್ ಅನ್ನೋದು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಕಂಟ್ರಿ, ಲೊಕೇಶನ್, ರೆಸ್ಯೂಮ್ ಅಟ್ಯಾಚ್ ಅಂತಿದೆ ಅಲ್ವಾ, ಅಲ್ಲಿ ರೆಸ್ಯೂಮ್ನ ಅಟ್ಯಾಚ್ ಮಾಡಿ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸ್ಟಾರ್ ಮಾರ್ಕ್ ಇರುವಂತಹ ಡೀಟೇಲ್ಸ್ನೆಲ್ಲ ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಪ್ಲೀಸ್ ಸಬ್ಮಿಟ್ PDF ವರ್ಷನ್ ಆಫ್ ಯುವರ್ ರೆಸ್ಯೂಮ್ ಅಂತ ಕೇಳಿದ್ದಾರೆ, ಅದನ್ನು ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಿಮ್ಗೇನಾದರೂ ವಿಚ್ ಅಕೌಂಟಿಂಗ್ ಸಿಸ್ಟಮ್ಸ್ ಹ್ಯಾವ್ ಯು ಯೂಸ್ಡ್ ವರ್ಕಿಂಗ್ ವಿತ್ ಫೈನಾನ್ಷಿಯಲ್ ಡೇಟಾ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನನ್ನ ಅಂತ ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ನಿಮಗೆ ಈ ರಿಲೇಟೆಡ್ ಡೇಟಾ ಅಲ್ಲಿ ಅಂತ ಕೇಳಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಇದ್ದರೆ ನೋ ಹಾಕಿ. ಓಕೆ, ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಯೂಟ್ಯೂಬ್ ಅಂತ ಹಾಕ್ಬೋದು, ಇಲ್ಲಿ ನಾನು ಯೂಟ್ಯೂಬ್ ಅಂತ ಹಾಕಿದ್ದೀನಲ್ವ ಅದೇ ರೀತಿ. ನೆಕ್ಸ್ಟು 8 AM to 5 PM ಶಿಫ್ಟ್ ಅವರ್ಸ್ ನಿಮಗೆ ಕಂಫರ್ಟ್ ಇರುತ್ತಾ ಅಂತ ಕೇಳ್ತಿದ್ದಾರೆ, ಅದಕ್ಕೆ ಎಸ್ ಅಂತ ಹಾಕಿ. ನೆಕ್ಸ್ಟು ಲೈಕ್ ಆರ್ ಯು ಕಂಫರ್ಟಬಲ್ ವಿತ್ ಪರ್ಫಾರ್ಮಿಂಗ್ ಹೈಲಿ ರಿಪಿಟೇಟಿವ್ ಟಾಸ್ಕ್ಸ್ ಅಂತ ಕೇಳಿದ್ದಾರೆ, ಅದಕ್ಕೂ ಎಸ್ ಅಂತ ಹಾಕಿ. ಹೌ ಸೂನ್ ಕ್ಯಾನ್ ಯು ಸ್ಟಾರ್ಟ್ ವಿತ್ ಅಸ್ ಅಂತಂದರೆ ಕೇಳಿದ್ದಾರೆ. ನೀವು ಜಸ್ಟ್ ಇವಾಗ ತಾನೇ ಸೆಲೆಕ್ಟ್ ಆಗಿದ ತಕ್ಷಣ ಜಾಬ್ ಮಾಡೋಕ್ಕೆ ರೆಡಿ ಇದ್ದರೆ ಐ ಕ್ಯಾನ್ ಸ್ಟಾರ್ಟ್ ರೈಟ್ ಅವೇ ಅಂತ ಕ್ಲಿಕ್ ಮಾಡಿ, ಇಲ್ಲ 1 month 2 months ಅಂತ ಟೈಮ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟು ವಾಟ್ ಈಸ್ ಯೋರ್ ಮಿನಿಮಮ್ ರಿಕ್ವೈರ್ಡ್ ಆ್ಯನ್ಯುವಲ್ ಸ್ಯಾಲ್ರಿ ಇನ್ USD ಟು ಕನ್ಸಿಡರ್ ದಿಸ್ ಪೊಸಿಷನ್ ಅಂತ ಕೇಳಿದ್ದಾರೆ. ಅಂದರೆ ನಿಮಗೆ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಅನ್ನೋದು ಕೇಳ್ತಿದ್ದಾರೆ, ಇನ್ USD ಕೇಳ್ತಿದ್ದಾರೆ ಸ್ನೇಹಿತರೆ. USDಯಲ್ಲಿ ನಿಮಗೆ ಎಷ್ಟು ಸ್ಯಾಲ್ರಿ ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಆ ಸ್ಯಾಲ್ರಿ ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಲೈಕ್ $100, $200, $300 ಆ ರೀತಿ ಹಾಕಬೇಕಾಗಿರುತ್ತೆ. ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಆ ಪ್ರೊಫೈಲ್ನ ನೀವು ಶೇರ್ ಮಾಡಬೇಕಾಗಿರುತ್ತೆ, ಇದು ಮಸ್ಟ್ ಆಗಿರುತ್ತೆ. ಓಕೆ, ನೀವು ಯಾವಾಗಾದರೂ ಈ ಜಾಬ್ಗೆ ಫಸ್ಟ್ ಅಪ್ಲೈ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ನೋ ಆರ್ ಎಲ್ಸ್ ಎಸ್ ಹಾಕಿ. ಇಫ್ ಎಸ್ ಅಂತ ಎಸ್ ಹಾಕಿದರೆ ಅಲ್ಲಿ ಏನೋ ಕ್ವಶನ್ಸ್ ಕೇಳ್ತಿದ್ದಾರೆ ಸ್ನೇಹಿತರೆ, ಅದಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲ ನೋ ಅಂದರೆ ನೋ ಹಾಕಿ, ಅದಕ್ಕೆ ಸ್ಟಾರ್ ಮಾರ್ಕಿಲ್ಲ, ಸೊ ಯು ಕ್ಯಾನ್ ಜಸ್ಟ್ ಸ್ಕಿಪ್. ನೆಕ್ಸ್ಟ್ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಅಪ್ಲೈ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್ ಅನ್ನೋದು. ಇಷ್ಟೇ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ ಸ್ನೇಹಿತರೆ. ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.